ಪ್ರಾಧಿಕಾರಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೃಷಿ ಸಚಿವರು ಎನ್ ಚೆಲುವರಾಯ ಅವರಿಗೆ ಸ್ವಾಗತ ಕೊಡ್ತೇನೆ. ಒಬ್ಬ ಶಾಸಕ ಸರ್ಕಾರ ಪರವಾಗಿರೋ ಶಾಸಕ ಏನಾದ್ರು ಕೆಲಸ ಮಾಡಿಸೋದಕ್ಕೆ ಏನು ನಿಮ್ಗೆ ಕೊರತೆ ಆಗಿರೋದು? ಒಂದ್ ನಿಮಿಷ ದಯಮಾಡಿ ಸುಮ್ಮನೆ ಮಾತಾಡ್ತಾರೆ. ಅಕ್ಕ ಕೂತಿದಾಗ ಒಬ್ರು ಬಂದಿರ್ಲಿಲ್ಲ, ಮಧುಚಂದ್ರನು ಸರಿಯಣ್ಣ ಇಬ್ರು ಬಂದ್ರು. ನಾನು ಏನಂತ ಹೇಳ್ದು ಅಂತ ಗೊತ್ತೇ, ನೀನ್ ಏನಾರ MLA ಆಗೇ ಐತಿಯೇ, ನೀ ಮಾಡಿಸ್ಬೇಕು, ಇಲ್ಲ ಅಂದ್ರೆ ನೀ MLA ಬಿಟ್ಟು ಹೋಗೀಗ ಅಂತ ನಾವ್ ಕೇಳ್ತಾ. MLA ಬಿಟ್ಟು ನಮ್ಗೆ ಎಷ್ಟು ತೊಂದ್ರೆ ಬಂದ್ರ ಅನ್ಕರೇಣೆ, ಇವತ್ತು ಅನ್ಕರೇಣೆ ಬಂದ್ರೋ ಇಲ್ವೋ ಹೇಳಿ ಅಷ್ಟ. ಯಾವ ತರ ನಾವ್ ಬರ್ಬೇಕು, ಯಾವ ತರ ಹೋಗ್ಬೇಕು, ನಾವು ಗದ್ದೆಗಳವೆ, ಹೊಸ ದನಗಳು ಅಟ್ಕೋಬೇಕು, ನಾವು ಜೊತೆಲಿ ಹೋಗ್ಬೇಕು, ಏನ್ ಮಾಡುದು ಹೇಳಿ. ಬರುದೇನೋ ಶ್ರೀಮಂತರು ಹೊಂಟೈತಾರೆ, ಏನೋ ಕಾರಲ್ಲಿ ಸ್ಕೂಟ್ರಲ್ಲಿ ಏನೋ ಹೊಂಟೈತಾರೆ, ಮಾಡುದು ಹೆಣ್ಮಕ್ಳುಗಳು ಕಾಲೇಜಿಗೆ ಬರ್ತಾರೆ. ಕಾಲೇಜಿಗೆ ಬಂದಾಗ ಅಕಸ್ಮಾತ್ ಯಾರು ಒಂದ್ ಏನಾದ್ರು ಮಾಡಿದ್ರು, ಆ ಮಕ್ಳುಗಳ ಗತಿ ಏನು ಅದೇ ಫಸ್ಟ್ ಮಾಡಿಸ್ತಾರೆ ಯಾರು ಅಲ್ಲಿ, ಅದ ನಮ್ಗೆ ಮಾಹಿತಿ ಕೊಡಿ. ಅಲ್ಲಿ ಬಿಟ್ಟು ಇಲ್ಲಿ ಮಾಡಿಸ್ತಾರ ಕೇಳಿ. ಈಗ ಸುಮಲತಾ ಏನ್ ಹೇಳಿದ್ರು, ಮಂಡ್ಯ ತಾಲೂಕೆ ನಾನು ಏನ್ ಬೇಕು ಮಾಡ್ತೀವಿ ಅಂತ ಕೇಳಿದ್ರು. ಅವ್ರು ಅಲ್ಲಿ ಕೂತ್ಕ ಮಾತಾಡಿದ ಇಲ್ಲಿಗೆ ಬರ್ಬೇಕಾಯ್ತು ಹೇಳಕ್ಕೆ. ಯಾಕೆ ಅವ್ರೇನು ತಿರ್ಗಾ ನಾನು MLA ಬೇಕು ಅಂತ ಮಾಡಿಸ್ತಾ ಇದಾರೆ? ನಾವ್ ಹೇಳಿರೋದಕ್ಕೆ ದಿನ ನಮ್ಗೆ ಯಾಕರ ನಮ್ ಫಂಕ್ಷನ್ ಬಂದಾಗ ದಿನ ಟ್ಯಾಚರ್ ಕೊಡ್ತೀವಿ ನಾವು. ನೀವೆಂದ್ರಲ್ಲ ಎಲ್ಲ ನಮ್ಮೂರು ಅನ್ಕೆರೆ ಅಂಡರ್ ಪಾಸ್ ಬಂದು ನಿಂತ್ಕತೀನಿ ನಾನು, ಅವತ್ ಮಾಡ್ಸು ಗ್ಯಾರಂಟಿ ನಾಳೆ ಹಬ್ಬ ಬರ್ಬೇಕಾಯ್ತು. ಹಬ್ಬ ಯಾಕೆ ಬರ್ಬೇಕಾಯ್ತು? ನಮ್ಮ ಮನೇಲಿ ಏನು ಕೆಲ್ಸಗಳಿಲ್ವೇ? ಈಗ ನಮ್ಮ ಮಾನ್ಯ ಸಚಿವರು ಚೆಲುವರಾಯ ಅವರಿಗೆ ಒಂದು ರಿಕ್ವೆಸ್ಟ್. ಯಾಕೆಂದ್ರೆ ಇವತ್ತು ಅಂಡರ್ ಪಾಸ್ಗೋಸ್ಕರ ಇವತ್ತು ಬಂದು ಉಪವಾಸ ಕೂತಿಲ್ಲ ನಾವು. ಆಲೆ ಇದು 10-11ನೇ ಬಾರಿ ಉಪವಾಸ ಕೂತಿಲ್ಲ. ಅವತ್ತು ಸೇರಿ ಅಡ್ಡಾಡ್ತಂತ ಸಂದರ್ಭದಲ್ಲಿ 128 ಜನಕ್ಕೆ ನಮ್ಮೂರು ಸೇರಿದಂಗೆ, ನಮ್ಮೂರು ಕಡೆದೊಡ್ಡಿ, ಉಚ್ಲಿಗೆರೆ, ಕಂದ್ಲಿ, ಮತ್ತೆ ತುಮಕೆರೆ, ಅನ್ಕೆರೆ, ಹಾಗೆ ಬೂದ್ನೂರು, ಈ 128 ಜನದ ಮೇಲೆ ಕೇಸ್ ಹಾಕಿದ್ದಾರೆ. ಇವತ್ತು ನೋಟಿಸ್ ಬಂದಿದೆ ನಮ್ಗೆಲ್ರಿಗೂ, ಎಲ್ಲರಿಗೂ 128 ಜನಕ್ಕೂ ನೋಟಿಸ್ ತಲುಪಿದೆ. ಹಂಗಾಗಿ ನಾವು ಪ್ರಜಾಪ್ರಭುತ್ವದಲ್ಲಿ ಹಂಗಾಗಿ ನಾವು ಇವತ್ತು ಎಲ್ಲ ಬೇಜವಾಬ್ದಾರಿತನ ನಡ್ಕೊಂಡಾಗಿ ಇವತ್ತು ನಾವು ಕೊನೆಗೆ ಫೈನಲ್ ಹಂತದಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದೀವಿ. ಹಾಗಾಗಿ ತಮ್ಮ ನೇತೃತ್ವದಲ್ಲಿ ಇದಕ್ಕೊಂದು ಮುಕ್ತಿ ಕೊಡಿಸಿ ಅದಕ್ಕೆ ಪೂಜೆನ ನೀರು ಕುಡಿದಿಲ್ಲ ಬಂದ್ಮೇಲೆ ನಾವು ಸ್ಟೆಪ್ ತಗೋತೀವಿ. ಅಧಿಕಾರದಲ್ಲಿ ನೀನೇ ಕುತ್ಕೊಂಡ್ಬಿಟ್ಟೆ ಅಂದ್ರೆ ಅಧಿಕಾರದಲ್ಲಿ ಕೆಲಸ ಅವರು ಲೆಕ್ಕಕ್ಕೆ ತಗೋತಾ ಇಲ್ಲ. ಹಂಗಿದ್ರೆ ಇನ್ಯಾರು ಕೆಲಸ ಮಾಡ್ಕೊಡ್ತಾರೆ? ಇವಾಗ MLA ಮತ್ತೆ ಕೆಲಸ ಮಾಡಿಸ್ಕೊಡ್ತೀರಾ ಇಲ್ಲ ರಾಜೀನಾಮೆ ಕೊಡ್ತೀರಾ ಅಂತ ಕೇಳಕ್ಕೆ ಅವರು ಬಂದು ಕೂತವ್ರೆ. ದಯವಿಟ್ಟು ಅವ್ರ ಮೇಲೆ ನೀವೇನು ಅನ್ನೋಕೋಗ್ಬೇಡಿ, ಅವ್ರಿಗೆ ಸಾಥ್ ಕೊಡಿ. ಹೊರತು ಅವ್ರಿಗೆ ಯಾವುದೇ ರೀತಿ ಹಿನ್ನಡೆ ಮಾತಾಡಬೇಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.